ಪ್ರಶ್ನ ವೈದ್ಯಕೀಯ ಸಂಘಟನೆಯ ಧಾರವಾಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ. ನಾನು ದಡ್ಡಿ ಕಮಲಾಪುರದವ. 2010ರಿಂದ ನಿರಂತರವಾಗಿ ಹೋರಾಟ, ಒಂದು ದಿವಸ ತಪ್ಪಲಿಂದ ಹೋರಾಟ. ಜಿಲ್ಲಾಧಿಕಾರಿ ಮುಗೀತ, ಸರ್ಕಾರ ರಾಜಕಾರಣದವ್ರು ಮುಗೀತ, ಎಲ್ಲ ಪಕ್ಷದವ್ರಿಗಾಗಲಿ, ಎಲ್ಲ ರಾಜಕಾರಣದವ್ರಿಗಾಗಲಿ, ಆಮೇಲೆ ನಮ್ಮ ಸರ್ಕಾರ ಅಧಿಕಾರಿಗಳಿಗಾಗಲಿ ಬರೀ ಮನವಿ ಕೊಡೋದು, ನಿಮ್ಮನ್ನ ಏನೈತಿ ನಾವು ಸವಾಲು ಮಾಡ್ತೀವಿ ಅನ್ನೋದು ಬಿಟ್ಟು ಬಿಡೋದು. 2010ರಿಂದ ಇದೇ ಥರ ನಾಟಕ ನಡೆಸ್ಯಾರ ಇವರು. ಅಂದರೆ ನನ್ನ ವಿಚಾರಕ್ಕೆ ನಾಟಕ ಕಂಪ್ನಿ ಮಾಡಿಬಿಟ್ಟಾರೆ ಇವರು, ರಾಜಕಾರಣದವರು ಮತ್ತು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳೇನು ಸರ್ಕಾರ ಅಧಿಕಾರಿಗಳಲ್ಲಿ ಇವರು ನಾಟಕ ಕಂಪ್ನಿ ಮಾಡ್ಯಾರ. ಜೋಕರ್ ಕಂಪ್ನಿ. ನೀ ಜೋಕರಾಗ ನಾವು ಲುಡ್ಕಿ ಬಿಡ್ಕೊಡ್ತೀನಿ, ನಾನು ಲುಡ್ಕಿ ಬಿಡ್ಕೊಡ್ತೀನಿ, ನೀ ಜೋಕರಾಗ. ಇವರು ಜೋಕರ್ದಾಗಲೇ ನಡೆದು ಹೋಗೈತೆ ನಮ್ಮ ದಡ್ಡಿ. ಒಟ್ಟು ಟೋಟಲಿ 2010ರಿಂದ ಇನ್ನೂವರೆಗೆ ಹೋರಾಟ ಮಾಡ್ಕೊಂಡು ಬಂದ್ರೆ ಇವ್ರ ಬರೀ ಆಶ್ವಾಸನೆ ಕೊಡ್ತಾರೆ, ಮಾಡಿಕೊಡ್ತೀವಿ ಅಂತೇಳಿ. ಒಟ್ಟ ಕ್ಷೇತ್ರ ಇರೋದು 5 ಎಕರೆ 20 ಗುಂಟೆ ಹಣ, 5 ಎಕರೆ 27 ಗುಂಟೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸ್ಥೆ ಕೊಟ್ಟಾರ 4 ಎಕರೆ ಕೊಟ್ಟಾರ. ನಮ್ಮ ಇದೆಲ್ಲ ವಿಚಾರಿಲ್ಲ, ಕೊಟ್ಟಿದ್ದು ಖುಷಿ ಐತಿ. ಆಮೇಲೆ ಹಸಿರು ಯೋಜನೆಗೆ ಮಂಜೂರು ಮಾಡಬೇಕ್ರಿ ಅಂತೇಳಿ ಪ್ಲಾನ್ಗಳು ಪಟ್ಟಿ ನೀವು ಗ್ರಾಮ ಪಂಚಾಯತಿಲಿಂದ ಮಂಡ್ಯಾಲ ಗ್ರಾಮ ಪಂಚಾಯತಿ ಒಳಗೆ ಪ್ಲಾನ್ಗಳು ಪಟ್ಟಿ ರೆಡಿ ಮಾಡಿಕೊಟ್ಟಾರ. ಓಕೆ ಐತಿ ಅಂತೇಳಿ ತಹಸೀಲ್ದಾರ, ಇಸಿ ಮತ್ತು ಗ್ರಾಮ ಪಂಚಾಯತಿಯವರು, ತಾಲೂಕ್ ಪಂಚಾಯತಿಯವರು ಎಲ್ಲರೂ ಬಂದಿರ್ತಾನೆ ಚೌಕಾಶಿ ಮಾಡಿ ಅದು ರಿಪೋರ್ಟ್ ಕೊಟ್ಟಾರ. ಓಕೆ ಐತಿ ಅಂತೇಳಿ ಇಲ್ಲಿ ಜಿಲ್ಲಾಧಿಕಾರಿಯವರು ಬಲ್ಲಿ ಬಂದ್ರೆ ಬರೀ ನ್ಯೂನತೆ ತೆಗಿತಾರೆ ಇವರು, ಬರೀ ನ್ಯೂನತೆ. ಮಹಿಷಿ ಸಾದ್ರ ಟ್ರಸ್ಟ್ ಅಕ್ರಮವಾಗಿ ರೋಡ್ ಮಾಡ್ಕೊಂಡಾಳ. ಅದನ್ನ ನಾವು 20 ಸಲ ಮನವಿ ಕೊಟ್ಟರು, ಏನು ಕಾನೂನು ಕ್ರಮ ತಗೊಂಡಿಲ್ಲ. ಮೊನ್ನೆ ಅಕ್ರಮವಾಗಿ ಕಂಪೌಂಡ್ ಹೊಡಕ್ಕೆ ಬಂದಾರೆ, ಹುಟ್ಟಿಸೋದಕ್ಕೆ ಬಿಡ್ತೀನಿ. ಅದಕ್ಕೂ ನಾವು ಕೊಟ್ಟರೆ ಕಂಪ್ಲೇಂಟ್ ಮಾಡ್ತಾರೆ, 20 ಸಲ ಕಂಪ್ಲೇಂಟ್ ಮಾಡೋದು, ಪೊಲೀಸರು ಕರೆಸಿ ನಮ್ಮನ್ನು ಬೇದರಿಸೋದು. ಯಾಕಪ್ಪ ಈ ಥರ ಮಾಡೋ ಕಾರಣಕ್ಕಾಗಿ ನಮಗೆ ಸಾಕಾಗೋಗೈತಿ. ಇವತ್ತಿನ ದಿನ ಧಾರವಾಡ ಜಿಲ್ಲಾ ಘಟಕದಿಂದ ಮಾನ್ಯ ಧಾರವಾಡ ಜಿಲ್ಲಾಧಿಕಾರಿಗಳಿಗೂ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ಪರವಾಗಿ ಒಂದು ಮನವಿಯನ್ನು ನೀಡ್ತಾ ಇದ್ದೀವಿ. ಮನವಿಯ ಉದ್ದೇಶ ಬೇಡಿಕೆ ಏನಪ್ಪಾ ಅಂತಂದ್ರೆ ಸುಮಾರು 2010ರಿಂದ ಇಲ್ಲಿಯವರೆಗೆ ಕೂಡ ನಮ್ಮ ಸ್ಥಳೀಯ ಕಾರ್ಯಕರ್ತರು ಹೋರಾಟವನ್ನು ಮಾಡ್ಕೊತ ಬಂದಿದ್ದಾರೆ. ಏನಪ್ಪಾ ಅಂತಂದ್ರೆ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ದಡ್ಡಿ ಕಮಲಾಪುರ ಅಂತಕ್ಕಂಥ ಸರ್ವೆ ನಂಬರ್ 1ರಲ್ಲಿ 1 ಎಕರೆ 27 ಗುಂಟೆ ಅದು ಖರಾಬ್ ಅಂತಕ್ಕಂಥ ಉತ್ತಾರ ಇದೆ. ಆ ಉತ್ತಾರ ಒಳಗೆ ಆಲ್ರೆಡಿ 2013 ಒಳಗೂ ಕೂಡ ಕರಾವನ್ನು ಪಾಸ್ ಮಾಡಿದ್ದಾರೆ. ಏನಂತ ಪಾಸ್ ಮಾಡಿದಾರಪ್ಪ ಪಂಚಾಯತಿಯವರು ಅಂತಂದ್ರೆ, ಇದು ಸರ್ಕಾರಿ ಖರಾಬ್ ಭೂಮಿ ಇದೆ. ಈ ಖರಾಬಿ ಒಳಗೆ ನಿರಾಶ್ರಿತರಿಗೆ ನಾವು ಭೂಮಿಯನ್ನು ಆಶ್ರಯ ಯೋಜನೆ ಒಳಗೆ ಭೂಮಿಯನ್ನು ನೀಡಲಿಕ್ಕೆ ನಾವು ಅರ್ಹ ಇದ್ದೀವಿ. ಯಾರು ನಿರಾಶ್ರಿತರಿದ್ದಾರೆ, ಕಡು ಬಡವರಿದ್ದಾರೆ, ತದನಂತರ ಯಾರು ಆರ್ಥಿಕವಾಗಿ ಸಬರಿಲ್ಲ ಅಂಥ ವ್ಯಕ್ತಿಗಳು ಕೂಡ ಇದಕ್ಕೆ ಯೋಗ್ಯ ಇರ್ತಾರೆ ಅನ್ನತಕ್ಕಂಥ ಒಂದು ಠರಾವನ್ನು ಕೂಡ ಪಾಸ್ ಮಾಡಿದ್ರು ಕೂಡ 2010ರಿಂದ ಈ ಹೋರಾಟ ನಡೆದ್ರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಯಾಕೆ ಗಮನ ಹರಿಸಿಲ್ಲಪ್ಪ ಅಂತಂದ್ರೆ ಇದ್ರ ಹಿಂದೆ ಕುತಂತ್ರಿ ರಾಜಕಾರಣಿಗಳು ಮತ್ತು ಅನೇಕ ಟ್ರಸ್ಟ್ ಅವರು ಇದಕ್ಕೆ ಶಾಮೀಲಾಗಿರುವ ಒಂದು ಉದ್ದೇಶದಿಂದ ಈ ಹೋರಾಟ ವಿಫಲ ಆಗ್ತಾ ಬಂದಿದೆ. ಈಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸಂಘಟನೆ ಪರವಾಗಿ ನಾನು ಮಾಧ್ಯಮದ ಮೂಲಕ ನಾನು ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀನಿ. 2010ರಿಂದ ಇಲ್ಲಿವರೆಗೆ ಹೋರಾಟ ಬೇರೆ, 2026ರಿಂದ ಇನ್ನು ಹೋಗ್ತಕ್ಕಂಥ ಹೋರಾಟ ಬೇರೆ. ಇದು ಶಾಂತಿಯ ಹೋರಾಟ ಅಲ್ಲ, ಇದು ಕ್ರಾಂತಿಯ ಹೋರಾಟ ಆಗ್ತದೆ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳೀಯವಾಗಿ ಸ್ಥಳವನ್ನು ಪರಿಶೀಲನೆ ಮಾಡಿ ತದನಂತರ ಆಶ್ರಯ ಯೋಜನೆ ಒಳಗೆ ಎಲ್ಲ ಮನೆಗಳಿಗೆ ಕಡು ಬಡವರಿಗೆ ನಿವೇಶನವನ್ನು ಹಂಚಿಕೆ ಮಾಡಿ ಒಂದು ಯೋಗ್ಯವಾದಂಥ ಒಂದು ಕೆಲಸವನ್ನು ಇವತ್ತು ಜಿಲ್ಲಾಧಿಕಾರಿ ಮಾಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಾನು ಆಗ್ರಹಪಡಿಸ್ತೀನಿ.